ಮೈಸೂರು ದಸರಾ ಎಷ್ಟೊಂದು ಸುಂದರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ದಸರಾ ಉದ್ಘಾಟಕರನ್ನೇ ಮರೆತು ಬಿಡ್ತಾ ಸರ್ಕಾರ ಅನ್ನುವ ಪ್ರಶ್ನೆ ಈಗ ಇದ್ದಿರುವಂತದ್ದು. ಯಾಕೆಂದ್ರೆ ಸಿಎಂ ಬಿಎಸ್ವೈಗಾಗಿ 20 ನಿಮಿಷ ಕಾದಿದ್ರು ಎಸ್.ಎಲ್. ಭೈರಪ್ಪನವರು. ಮಹಿಷ ಪ್ರತಿಮೆ ಬಳಿನೇ ಕಾದು ನಿಂತಿದ್ರು ಭೈರಪ್ಪ ಅವರು. ಆದ್ರೆ ಅವರಲ್ಲಿರೋದು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಸರ್ಕಾರ ಮಾತ್ರ ಅವರು 20 ನಿಮಿಷದಿಂದ ಕಾದಿದ್ರು ಕೂಡ ಮರ್ತಂತೆ ಕಾಣಿಸ್ತಾ ಇತ್ತು. ಸಿಎಂ ಬಿಎಸ್ವೈಗಾಗಿ 20 ನಿಮಿಷ ಕಾದಿದ್ರು. ಸಿಎಂ ಬರ್ತಾರೆ ಅಂತ ಕಾರಿನಲ್ಲೇ ಕುಳಿತಿದ್ರು ಭೈರಪ್ಪನವರು. ಭೈರಪ್ಪ ಅವರನ್ನ ಮರೆತು ಸಾಗಿದ್ದಾರೆ ಸಿಎಂ ಯಡಿಯೂರಪ್ಪನವರು, ಸಚಿವರು. ಸಿಎಂ ಹೋದ ನಂತರ ಎಸ್.ಎಲ್. ಭೈರಪ್ಪನವರು ಚಾಮುಂಡಿ ಬೆಟ್ಟದತ್ತ ಹೋಗಿರುವಂತದ್ದು. ಇಲ್ಲಿ ಸಿಎಂ ಬರ್ತಾರಲ್ಲ ಅವ್ರ ಜೊತೆನೆ ಹೋಗೋಣ ಅಂತ ಎಸ್.ಎಲ್. ಭೈರಪ್ಪನವರು ಮೈಸೂರು ದಸರಾ ಉದ್ಘಾಟಕರು ಅವರು ಕಾದಿದ್ದಾರೆ. ಮಹಿಷಾಸುರ ಒಂದು ಪ್ರತಿಮೆಯ ಬಳಿ ಕಾರಿನಲ್ಲಿ ಒಳಗಡೆ ಕೂತಿದ್ದಾರೆ. ಈ ಒಂದು ವಿಚಾರವನ್ನ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ಯಡಿಯೂರಪ್ಪನವರು. ಆದ್ರೆ ಮುಂದೆ ಸಾಗಿದ್ರು. ಅದಾದ್ಮೇಲೆ ಎಸ್.ಎಲ್. ಭೈರಪ್ಪನವರು ಅವ್ರು ಹೋದ್ರಲ್ಲ ಅನ್ಬಿಟ್ಟು ಅದಾದ್ಮೇಲೆ ಅವರೇ ಹೆಜ್ಜೆ ಹಾಕೊಂಡು ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವಂತದ್ದು. ಇದು ಯಡಿಯೂರಪ್ಪನವರು ಮರ್ತು ಬಿಟ್ರ ಅಥವಾ ಗೊತ್ತಿದ್ದು ಹೀಗಾಯ್ತಾ, ಗೊತ್ತಿಲ್ಲದೆ ಈ ರೀತಿಯಾಗಿ ಆಯ್ತಾ ಅನ್ನೋದು ಗೊತ್ತಾಗಬೇಕಾಗಿದೆ. ಇವತ್ತು ಮೈಸೂರು ದಸರಾ ಉದ್ಘಾಟಕರಾಗಿರುವಂತ ಎಸ್.ಎಲ್. ಭೈರಪ್ಪನವರು ಉದ್ಘಾಟನೆ ಮಾಡುವಂತ ವಿಚಾರಕ್ಕೆ ಕ್ಷಣಗಣನೆ ಆರಂಭವಾಗಿತ್ತು. ಯಡಿಯೂರಪ್ಪನವರಿಗೋಸ್ಕರ 20 ನಿಮಿಷಗಳಿಂದ ಎಸ್.ಎಲ್. ಭೈರಪ್ಪನವರು ಕಾದಿದ್ರು, ಕಾರ್ ಒಳಗಡೆನೆ ಕುತ್ಕೊಂಡಿದ್ರು. ಆದ್ರೆ ಇದನ್ನ ಗಮನಿಸದಂತಹ ಬಿಎಸ್ವೈ ಸೀದಾ ಚಾಮುಂಡಿ ಬೆಟ್ಟದತ್ತ ಹೋಗಿದ್ದಾರೆ. ಅದಾದ್ಮೇಲೆ ಎಸ್.ಎಲ್. ಭೈರಪ್ಪನವರು ಕೂಡ ಹೋಗಿದ್ದಾರೆ. ಯಡಿಯೂರಪ್ಪನವರಿಗೆ ಗೊತ್ತಾಗಿಲ್ಲ. ಅದಾದ್ಮೇಲೆ ಸಚಿವರು ಕೂಡ ಸೀದಾ ಹೋಗಿರುವಂತದ್ದು. ವಿ ಸೋಮಣ್ಣ ಅವ್ರಿಗೂ ಕೂಡ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ. ಎಸ್.ಎಲ್. ಭೈರಪ್ಪನವರು ಕಾಯ್ತಾ ಇದ್ದಾರೆ ನಮಗೋಸ್ಕರ ಅಂತ. ದಸರಾ ಉದ್ಘಾಟಕರ ಭಾಷಣಕ್ಕೆ ಪ್ರತಾಪ್ ಸಿಂಹ ಅವರು ಬ್ರೇಕ್ ಹಾಕಿದ್ದಾರೆ. ಭೈರಪ್ಪ ಭಾಷಣದ ವೇಳೆ ಮಧ್ಯ ಪ್ರವೇಶವನ್ನ ಮಾಡಿದ್ದಾರೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಸಮಯ ಮೀರ್ತಾ ಇದೆ ಸಾರ್ ಅಂತ ನೆನಪಿಸಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಅವರು ನನಗೆ ನೆನಪಿಸಿಲ್ಲ ಅಂದಿದ್ರು ಕೂಡ ಇನ್ನೊಂದು 5 ಸೆಕೆಂಡ್ ಅಲ್ಲಿ ಭಾಷಣವನ್ನ ಮುಗಿಸ್ತಿದ್ದನಪ್ಪ ನಾನು ಅಂತ ಇಲ್ಲಿ ಭೈರಪ್ಪನವರು ನಂತರ ಪ್ರತಾಪ್ ಸಿಂಹ ಅವರಿಗೆ ಹೇಳಿದ್ದಾರೆ. ಆದ್ರೆ ಅದಕ್ಕೂ ಮುನ್ನನೇ ನೀವು ನೆನಪಿಸಿದ್ರಿ ಅಂತ ಎಸ್.ಎಲ್. ಭೈರಪ್ಪನವರು ಹೇಳಿರುವಂತದ್ದು. ಉದ್ಘಾಟಕರ ಭಾಷಣದ ಸಂದರ್ಭದಲ್ಲೇ ವೇದಿಕೆಯ ಮೇಲೆನೆ ನಡೆದಿರುವಂತ ಘಟನೆ ಇದು. ಅವ್ರು ಏನ್ ಹೇಳಿದ್ರು, ಏನಾಯ್ತು, ಅದರ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ತೋರಿಸ್ತಾ ಇದೀವಿ ನೋಡಿ. ಇಲ್ಲಿ ಎಸ್.ಎಲ್. ಭೈರಪ್ಪನವರು ಉದ್ಘಾಟಕರು ಭಾಷಣವನ್ನ ಮಾಡ್ತಾ ಇರ್ತಾರೆ. ಉದ್ಘಾಟನೆಯನ್ನ ಮಾಡಿ ಆದ್ಮೇಲೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರಿ ಆದ್ಮೇಲೆ ಎಸ್.ಎಲ್. ಭೈರಪ್ಪನವರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಾಗಿರುತ್ತೆ. ಎಸ್.ಎಲ್. ಭೈರಪ್ಪನವರು ಮಾತಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಮೈಸೂರು ಸಂಸದ ಸೀದಾ ಹೋಗಿ ಎಸ್.ಎಲ್. ಭೈರಪ್ಪನವರ ಬಳಿ, ಸರ್ ಸಮಯ ಮೀರ್ತಾ ಇದೆ, ಟೈಮ್ ಆಯ್ತು, ಇನ್ನು ಕೆಲವರು ಮಾತಾಡೋದಿದೆ ಅಂತ ಹೇಳ್ತಿದ್ದಾಗೆ ಎಸ್.ಎಲ್. ಭೈರಪ್ಪನವರು ಹೇಳಿದ್ರು ಪ್ರತಾಪ್ ಸಿಂಹ ಅವರಿಗೆ, ಇನ್ನೊಂದು 5 ಸೆಕೆಂಡ್ ಅಲ್ಲಿ ನಾನೇ ಮುಗಿಸ್ತಿದ್ನಲ್ಲಪ್ಪ, ನೀನು ಹೇಳ್ದೆ ಹೋಗಿದ್ರು ನಾನು ಮುಗಿಸ್ತಾ ಇದ್ದೆ ಅಂತ ಮಾತನಾಡಿದ್ದಾರೆ. ಹೀಗೆ ನೋಡಿ ಕಾಲ ಮೀರ್ತು ಅಂತ ಹೇಳ್ತಿದ್ದಾರೆ. ಈಗ ಅವರು ಹೇಳದೇನೋ ಕೂಡ ನಾನು ಇನ್ನು 5 ಸೆಕೆಂಡ್ ನೋಡಿ ನಿಲ್ಲಿಸ್ತಾ ಇದ್ದೆ. ಆ ಕಾಲದ ನನಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಒಂದ್ ಕಡೆ 20 ನಿಮಿಷಗಳ ಕಾಲ ಎಸ್.ಎಲ್. ಭೈರಪ್ಪನವರು ಕಾದಿದ್ರು ಯಡಿಯೂರಪ್ಪನವರಿಗೆ. ಆ ಒಂದು ಸಂದರ್ಭದಲ್ಲಿ ಅವರನ್ನ ಗೊತ್ತಿದ್ದು ನಿರ್ಲಕ್ಷ್ಯ ಮಾಡ್ಲಾಯ್ತೋ, ಗೊತ್ತಿಲ್ದಲೆ ಯಡಿಯೂರಪ್ಪನವರು ಮುಂದೆ ಸಾಗುದ್ರೋ ಗೊತ್ತಿಲ್ಲ, ಅದೊಂದು ಪ್ರಕರಣ ಆಗಿರುವಂತದ್ದು. ಇನ್ನೊಂದ್ ಕಡೆ ಅವರು ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಬ್ರೇಕ್ ಹಾಕ್ಲಿಕ್ಕೆ ಪ್ರತಾಪ್ ಸಿಂಹ ಅವರು ಮುಂದಾಗಿದ್ದು. ಏನಾಯ್ತು ಅಲ್ಲಿ ಅಂತ? ಖಂಡಿತ ಪೃಥ್ವಿರಾಜ್, ಇವತ್ತು ಮೈಸೂರಿನ ವಿಶ್ವವಿಖ್ಯಾತ ಮೈಸೂರು ದಸರಾ 2019ಕ್ಕೆ ಚಾಲನೆ ಸಿಕ್ಕಿದೆ. ಚಾಮುಂಡಿ ಬೆಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ಬಾರಿಯ ದಸರಾ ಉದ್ಘಾಟಕರಾದಂತ ಎಸ್.ಎಲ್. ಭೈರಪ್ಪ ಅವರು ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ಅವರು ಉದ್ಘಾಟನಾ ಭಾಷಣವನ್ನು ನಿರ್ವಹಿಸ್ತಾ ಇದ್ರು. ಸುಮಾರು 15 ನಿಮಿಷಗಳ ಕಾಲ ಮಾತನಾಡಿದಂತ ಎಸ್.ಎಲ್. ಭೈರಪ್ಪ ಅವರಿಗೆ ಪ್ರತಾಪ್ ಸಿಂಹ ಅವರು ಮಧ್ಯಪ್ರವೇಶಿಸಿ, ಸರ್ ಟೈಮ್ ಆಯಿತು, ನಿಮ್ಮ ಭಾಷಣವನ್ನ ಮುಗಿಸಿ ಅನ್ನೋ ಒಂದು ಸಲಹೆಯನ್ನ ಕೊಟ್ಟರು. ತಕ್ಷಣ ಅವರು
ಪ್ರತಾಪ್ ಸಿಂಹಗೆ ಪ್ರತಿಕ್ರಿಯಿಸಿ, ಇನ್ನು 5 ಸೆಕೆಂಡ್ಗಳಲ್ಲೇ ನಾನೇ ಭಾಷಣವನ್ನ ಮುಗಿಸ್ತಾ ಇದ್ದೆ, ಸದ್ಯ ನೀನು ನೆನಪಿಸಿದೆ ಅಂತ ಹೇಳಲಾಯ್ತು. ಆದ್ರೆ ಅಲ್ಲಿ ಇದ್ದವರೆಲ್ಲರೂ ಸಹ SL ಭೈರಪ್ಪ ಅವರ ಭಾಷಣವನ್ನ ಕೇಳ್ತಾ ಇದ್ರು. ಪ್ರತಾಪ್ ಸಿಂಹ ಅವರು ಬಂದು ಮಧ್ಯದಲ್ಲಿ ಅವರ ಭಾಷಣಕ್ಕೆ ಟೈಮ್ ಆಯ್ತು ಅಂತ ಹೇಳಿದ್ದು ಒಂದ್ ರೀತಿಯಲ್ಲಿ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದಂತಾಯ್ತು. ಅಲ್ಲಿದ್ದಂತ ನೆರೆದಿದ್ದಂತ ಜನರು ಸಹ ಅಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಿದ್ರು. ಅದಾದ ನಂತರ ದಸರಾ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟದ ಮಹಿಷಾಸುರ ಪ್ರತಿಮೆ ಬಳಿ SL ಭೈರಪ್ಪ ಅವರು ಕಾಯ್ತಾ ಇದ್ರು. ಸಿಎಂ ಅವರು ಮರೆತು ಹೋಗಿದ್ದು ಸಹ ಈ ಎರಡೂ ಘಟನೆಗಳು ದಸರಾ ಉದ್ಘಾಟಕರಿಗೆ ಮುಜುಗರ ಉಂಟು ಮಾಡಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನೋ ದಸರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದ್ದು ಹಿರಿಯ ಸಾಹಿತಿ SL ಭೈರಪ್ಪನವರು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂತ ಮುಖಾಂತರ ದಸರಾ ಉದ್ಘಾಟನೆ ಮಾಡಿದ್ರು. ಬಳಿಕ ಸಿಎಂ BS ಯಡಿಯೂರಪ್ಪ ಕೂಡ ಚಾಮುಂಡಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ರು. ದಸರಾ ಉದ್ಘಾಟನೆ ವೇಳೆ ಕೇಂದ್ರ ಸಚಿವರಾದಂಥ DV ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ಸುರೇಶ್ ಅಂಗಡಿ, ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ, ಹಾಗೆ ಸಚಿವರಾಗಿರುವಂತಹ ವಿ ಸೋಮಣ್ಣ, CT ರವಿ, ಹಾಗೆ ಶಾಸಕ GT ದೇವೇಗೌಡ, ಉಪಮುಖ್ಯಮಂತ್ರಿಗಳಾಗಿರುವಂತಹ ಗೋವಿಂದ ಕಾರಜೋಳ, ಈ ರೀತಿಯಾಗಿ ಗಣ್ಯರೆಲ್ಲರೂ ಕೂಡ ಸೇರಿದ್ರು. ಆ ಭಾಗದ ಶಾಸಕರು ಕೂಡ ಇದ್ರು. ಕಾಂಗ್ರೆಸ್ ಪಕ್ಷದಿಂದ ತನ್ವೀರ್ ಸೇಠ್ ಒಬ್ಬರೇ ಹಾಜರಾಗಿದ್ದಂಥದ್ದು. ಅಲ್ಲಿನ ಸ್ಥಳೀಯ ಶಾಸಕರ ವರುಣಾ ಕ್ಷೇತ್ರದ ಶಾಸಕರ ಹಾಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಗೈರು ಹಾಜರಿ ಕೂಡ ಎದ್ದು ಕಾಣಿಸ್ತಾ ಇತ್ತು. SL ಭೈರಪ್ಪನವರು ವಿಚಾರವಾದಿಗಳಿಗೆ ತಿರುಗೇಟನ್ನ ನೀಡಿದ್ರು. ನಮ್ಮ ಸಮಾಜದಲ್ಲಿ ಪುರುಷ ದಬ್ಬಾಳಿಕೆ ಇಲ್ಲ, ಮಹಿಳೆಯರು ತುಳಿತಕ್ಕೊಳಗಾಗಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಚಾಮುಂಡಿ ಬೆಟ್ಟವನ್ನ ಪ್ರವಾಸಿ ತಾಣ ಮಾಡಬೇಡಿ ಅಂತ ಕೂಡ ಹೇಳಿದ್ರು. ದೇವರು ಅನ್ನೋದು ಇದೆಯೇ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಿದ್ರೆ ನಮ್ಮ ವಿಚಾರವಂತರು ಏನು ಹೇಳ್ತಾರೆ ಅಂತ ಅಂದ್ರೆ, ಇಡೀ ಪ್ರಪಂಚವೆಲ್ಲ ನಮಗೆ ಗೊತ್ತಿದೆ, ಅದರಿಂದ ದೇವರು ಇಲ್ಲ ಅಂತ ಅವ್ರು ಹೇಳ್ತಾರೆ. ವಿಜ್ಞಾನಿಗಳು ಹೇಳ್ತಾರೆ ಅದು ಎಷ್ಟು ಬಿಲಿಯನ್ ಗ್ಯಾಲಾಕ್ಸಿಗಳಿದೆ ಅಂತ ಅನ್ನೋದನ್ನ ಇನ್ನೂ ನಮಗೆ ಎಣಿಸೋಕ್ಕಾಗ್ತಾ ಇಲ್ಲ. ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಎಷ್ಟೋ ಲೈಟ್ ಇಯರ್ಸ್ ಎಲ್ಲ ಇದೆ. ಇದರ ವಿಸ್ತಾರ ಎಷ್ಟು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ದೇವರನ್ನ ಸಾಕಾರ ರೂಪದಲ್ಲೂ ನೋಡ್ತಾರೆ, ನಿರಾಕಾರ ರೂಪದಲ್ಲೂ ನೋಡ್ತಾರೆ, ಹೆಣ್ಣು ಅಂತಲೂ ನೋಡ್ತಾರೆ, ಗಂಡು ಅಂತಲೂ ನೋಡ್ತಾರೆ. ಇಲ್ಲ, ಇದಕ್ಕಿಂತ ಮೀರಿದ್ದು ಅದನ್ನು ಹೆಣ್ಣು ಗಂಡು ಅಂತ ನಾವು ಆಗೋದೇ ಇಲ್ಲ. ಅದಕ್ಕೆ ಅದು ಅನ್ನುವಂಥ ನ್ಯೂಟ್ರಲ್ ಜೆಂಡರ್ ಅನ್ನು ಹೇಳುವಂಥದ್ದು ನಮ್ಮಲ್ಲಿ ಬಂದಿದೆ. ಈ ದೇಶದೊಳಗೆ ಹೆಣ್ಣಿಗೆ ಬೆಲೆನೇ ಇಲ್ಲ, ಹಾಗೆ ಹೀಗೆ ಅಂತ. ಇದು ಹೆಣ್ಣನ್ನು ತುಳಿಯುವಂತ ಸಮಾಜ ಹಾಗೆ ಅಂತ ಹೇಳ್ತಲೇ ಇದ್ದಾರೆ. ಆ ಪ್ರಕೃತಿ ಅನ್ನೋದನ್ನ ಸಾಧಾರಣವಾಗಿ ಹೆಣ್ಣು ಅಂತ ಕರೀತಾರೆ. ಅದಕ್ಕೆ ಸಾಧಾರಣವಾಗಿ ನಾವು ದೇವತೆ ಅಂತ ಅನ್ನುವಾಗ ಹೆಣ್ಣು ದೇವತೆಗಳು ನಮಗೆ ಹೆಚ್ಚು ಪ್ರಧಾನವಾಗಿರುತ್ತೆ. ಅಯ್ಯಪ್ಪ ದೇವಸ್ಥಾನದಲ್ಲಿ ಈ ಆಧುನಿಕ ಕಾಲದ ಕೆಲವು ಮಹಿಳೆಯರು ಏನ್ ಹೇಳ್ತಾರೆ ಅಂದ್ರೆ, ಮೆನ್ಸ್ಟ್ರಿಯೇಷನ್ ಅಂತ ಅನ್ನೋದು ಅದೊಂದು ನ್ಯಾಚುರಲ್ ಪ್ರೋಸೆಸ್, ಬೇಗ ಯಾಕೆ ಮಾಡಬೇಕು ಅಂತ. ಪ್ರಗತಿಪರರು ಅಂತ ಹೇಳಿಸ್ಕೊಳ್ಳುವಂತ ಮಹಿಳೆಯರು ಕೋರ್ಟ್ ಹೋಗ್ಬಿಟ್ರು, ಅನ್ಯಾಯ ಆಗಿದೆ ಇದರೊಳಗೆ, ಹೆಣ್ಣಿಗೆ ಅನ್ಯಾಯವಾಗಿದೆ ಅಂತ. ಕೆಲವರು 5-6 ಜನ ಹೆಂಗಸರನ್ನ ನುಗ್ಗಿಸಿದ್ರು ಅಲ್ಲಿ ಆ ದೇವಸ್ಥಾನ. ಜನಗಳು ಹೋಗೋಕೆ ಒಪ್ಪಲಿಲ್ಲ. ಅದಕ್ಕೆ 2 ಶಬ್ದಗಳು ನೀವು ಗಮನಿಸಬೇಕು. ಒಂದು ಯಾತ್ರೆ, ಇನ್ನೊಂದು ಜಾತ್ರೆ. ಯಾತ್ರೆಗೂ ಜಾತ್ರೆಗೂ ಏನು ವ್ಯತ್ಯಾಸ? ಮೂಲತಃ ಜಾತ್ರೆ ಎಲ್ಲವೂ ಯಾತ್ರೆನೇ. ಜಾತ್ರೆ ಆದಾಗ ಒಂದು ವ್ಯತ್ಯಾಸ ಉಂಟಾಗುತ್ತೆ. ಯಾತ್ರೆಯಲ್ಲಿ ನೀವು ಹೋದ್ರೆ ಹೆಚ್ಚಿನ ಅದರಲ್ಲಿ ವ್ಯಾಪಾರ, ಜನಸಂಖ್ಯೆ ಇವೆಲ್ಲ ಹೆಚ್ಚಿರೋದಿಲ್ಲ. ಮೈಸೂರು ಎಕ್ಸ್ಟೆನ್ಷನ್ ಚಾಮುಂಡಿ ಬೆಟ್ಟ ಅನ್ನುವಷ್ಟು ನಮ್ಗೆ ಅನ್ಸುತ್ತೆ. ಆದ್ರೆ ಚಾಮುಂಡಿ ಬೆಟ್ಟದೊಳಗೆ ಶಾಂತಿ ಇದೆಯಾ? ಎಷ್ಟು ಜನ ಸೇರ್ತಾರೆ, ಎಷ್ಟು ವ್ಯಾಪಾರ ಆಗುತ್ತೆ, ಜನಕ್ಕೆ ಏನು ಬೇಕು ಜನಕ್ಕೆ ಅಂತ ಅನ್ನೋದು ಮೈಸೂರು ಸಿಟಿ ಒಳಗೆ ಸಿಕ್ಕುತ್ತಲ್ಲ. ಇದರೊಳಗೆ 2 ಭಾಗ. ಯಾವಾಗ ಈ ಥರದ್ದನ್ನೇ ನೀವು ಮಾಡಕ್ಕೆ ಹೋಗ್ತಿರೋ ಇದು ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ಚಾಮುಂಡಿ ಬೆಟ್ಟ ಟೂರಿಸ್ಟ್ ಸ್ಪಾಟೋ ಅಥವಾ ಯಾತ್ರಾ ಸ್ಥಳವೋ? ಇದು ಪ್ರಶ್ನೆ. ಮೊದಲಿನಿಂದಲೂ ಇದು ಯಾತ್ರಾ ಸ್ಥಳವೇನೆ. ಇವಾಗ ಅದನ್ನ ಟೂರಿಸ್ಟ್ ಸ್ಪಾಟ್ ಆಗಿ ನಾವು ಡೆವಲಪ್ಮೆಂಟ್ ಅನ್ನೋ ಹೆಸರಿನೊಳಗೆ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ರೈತ ಸೂರ್ಯ ಹುಟ್ಟುವ ಮುನ್ನ ಎತ್ತು ಕಟ್ಟುತ್ತಾನೆ, ಆದ್ರೆ ರಾಜಕಾರಣಿಗಳು ರೈತನ ಕೆಲಸವನ್ನ ಹಾಳು ಮಾಡ್ತಾರೆ, ಚುನಾವಣೆ ವೇಳೆ ರೈತರ ಸಮಯವನ್ನ ಬದಲಾಯಿಸ್ತಾರೆ ಅಂತ ಹೇಳಿದ್ರು.
ರಾಜಕಾರಣಿಗಳು ಎಲೆಕ್ಷನ್ ಟೈಮ್ ಬಂತು ಅಂತಂದ್ರೆ ಆ ವರ್ಕರ್ಸ್ಗೆ ಎಲ್ಲನೂ ನೀನ್ ಯಾಕಲ್ಲ ಹಿಂಗೆ ಮಾಡ್ಬೇಕು, ಇದರಲ್ಲಿ ಅವನ ಆಫೀಸಲ್ಲಿ ಓದೋನು 10 ಗಂಟೆಗೆ ಅಲ್ವೇ ಹೋಗೋದು, ಅದರಿಂದ ನೀನು 10 ಗಂಟೆಗೆ ಆರೋಳು, 10 ಗಂಟೆಗೆ ಹೋಗಿ ಆರೋಳಕ್ಕೆ ಆ ಬಿಸಿಲಿನಲ್ಲಿ ಉಳುಕ್ಕಾಗತ್ತ ಇವನಿಗೆ, ಅಥವಾ ಬಿಸಿಲಿನಲ್ಲಿ ಎತ್ತುಗಳು ಎಲ್ಲನೂ ಸೋತು ಹೋಗೋದಿಲ್ವಾ? ಅದಿಲ್ಲ ಇವರಿಗೆ. ಅದೇನಾದ್ರು ಆಗ್ಬಿಡ್ಲಿ ಅಷ್ಟೇನೆ. ಜೊತೆಗೆ ನಂಗೆ ಇಷ್ಟೇ ಸಂಬಳ ಕೊಡಬೇಕು, ಆಯ್ತು. ನಿನ್ನ ಡೈಲಿ ವರ್ಕ್ ಔಟ್ಪುಟ್ ಏನಿದೆ ಅದಕ್ಕೆ ಯಾರೂ ಜವಾಬ್ದಾರಿ ಇಲ್ಲ. ನಮ್ಮಲ್ಲಿ ಅಗ್ರಿಕಲ್ಚರ್ ಅಂತ ಅನ್ನೋದು ಹಾಳಾಗೋದಕ್ಕೆ ಅಥವಾ ಅಗ್ರಿಕಲ್ಚರಿಸ್ಟ್ಗೆ ಸರಿಯಾದ ಪ್ರಾಫಿಟ್ ಬರ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಮುಖ್ಯವಾದಂಥ ಕಾರಣ. ಯಾರು ಸೃಷ್ಟಿ ಮಾಡಿದ್ರು? ಇದು ಕಾಯಕ ನಿಷ್ಠೆ ಅಂತ ಅನ್ನೋದು ಮೊದಲು ಒಂದು ಥರದೊಳಗಿತ್ತು. ಅದನ್ನು ಹಾಳು ಮಾಡಿದವರು ಯಾರು? ಇದೇ ರಾಜಕಾರಣಿಗಳಲ್ಲವಾ? ಇದು ಇನ್ನೊಂದ್ ಕಡೆ ಸಿಎಂ ಬಿಎಸ್ವೈ ಪರ ಜಿಟಿ ದೇವೇಗೌಡರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ದಸರಾ ಉದ್ಘಾಟನಾ ಭಾಷಣದ ವೇಳೆ ಸಿಎಂ ಪರ ಮಾತನಾಡಿರುವಂತದ್ದು ಬರಗಾಲದಂತ ಪರಿಸ್ಥಿತಿಯಲ್ಲಿ ಬಿಎಸ್ವೈ ಸಿಎಂ ಆದ್ರು. ಬಿಎಸ್ವೈ ಸಿಎಂ ಆಗ್ತಿದ್ದಂತೆ ನದಿಗಳೆಲ್ಲ ತುಂಬಿದ್ವು, ಕೆಲ ಕಡೆ ಅತಿವೃಷ್ಟಿಯಾಗಿದೆ, ನೆರವಿಗೆ ಸರ್ಕಾರ ಬಂದಿದೆ. ಬಿಎಸ್ವೈರ ಒಳ್ಳೆ ಮನಸ್ಸಿನಿಂದ ರಾಜ್ಯದಲ್ಲಿ ಸಮೃದ್ಧಿ ಬಂತು ಅಂತ ಮಾತನಾಡಿದ್ದಾರೆ. ಜಿಟಿ ದೇವೇಗೌಡರು ಯಡಿಯೂರಪ್ಪನ ಪರವಾಗಿ ಫುಲ್ ಬ್ಯಾಟಿಂಗ್ ಅನ್ನು ಮಾಡಿರುವಂತದ್ದು. ಯಡಿಯೂರಪ್ಪ ಅವರಿಗೆ ಚಾಮುಂಡಿ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ನಾನು ರಾಜಕೀಯವಾಗಿ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಸಿಎಂ ಬಿಎಸ್ವೈ ಪರ ಜಿಟಿ ದೇವೇಗೌಡರು ಫುಲ್ ಬ್ಯಾಟಿಂಗ್ ಮಾಡ್ತಾ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಇನ್ನು 10 ದಿನಗಳ ಕಾಲ ನವರಾತ್ರಿ ಯಡಿಯೂರಪ್ಪನವರೇ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆ ಕಾರ್ ಪಾರ್ಕಿಂಗ್ ಅನ್ನು ಕೂಡ ಇವತ್ತು ಅಲ್ಲಿ ಬಂದು ಉದ್ಘಾಟನೆ, ಅವರ ಅಮೃತಾಸ್ತ್ರದಿಂದ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಯಡಿಯೂರಪ್ಪನವರು ಈ ಸಾರಿನೇ ಅಲ್ಲ, ಮೊದಲ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಪ್ರಥಮವಾಗಿ ಚಾಮುಂಡೇಶ್ವರಿ ಆಶೀರ್ವಾದವನ್ನ ಪಡೆದೇ ಹೋಗಿದ್ದವರು. ದಯಮಾಡಿ ಮೈಸೂರು ಜಿಲ್ಲೆ ಯಡಿಯೂರಪ್ಪನವರು ನಿಮ್ದು ಇನ್ನು 3.5 ವರ್ಷಗಳ ಕಾಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಯಶಸ್ವಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ಅವ್ರು ಯಾವ ರೀತಿ ಕೇಳಿದ್ರು, ನಾನು ಕೂಡ ಅದೇ ರೀತಿ ಕೇಳ್ತಾ, ಏನು ಯಡಿಯೂರಪ್ಪನವರ ನೇತೃತ್ವದಲ್ಲಿ 26 ಸ್ಥಾನಗಳನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಈ ರಾಜ್ಯದ ಜನ ಕಾರಣೀಭೂತರಾಗಿದ್ದಾರೆ. ಇನ್ನು 10 ಇತ್ತ ದಸರಾಗೆ ಚಾಲನೆ ನೀಡ್ತಿದ್ದಂತೆ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಶುರುವಾಗಿದೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ವೈಭವದ ದರ್ಬಾರ್ ಅನ್ನ ನಡೆಸಿದ್ರು. ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ಯದುವೀರ್ ದರ್ಬಾರ್ ಅನ್ನ ನಡೆಸಿದ್ರು. ಖಾಸಗಿ ದರ್ಬಾರ್ಗೂ ಮುನ್ನ ಕಳಸ ಪೂಜೆ ಹಾಗೂ ಗಣಪತಿ ಹೋಮವನ್ನ ಯದುವೀರ್ ನಡೆಸಿದ್ರು. ಮೈಸೂರು ದಸರಾದ ಸುದ್ದಿಯನ್ನು